ಥ್ರೆಡ್ನ ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಈಗ 2 ಚೈನ್ಸ್ ತಗೊಳ್ಳಿ, 1 2. ಅದ್ರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆನ ಮಾಡಿ. ಜಾಸ್ತಿ ಗ್ಯಾಪ್ ಬಿಡಬೇಡಿ, ಪಕ್ಕದಲ್ಲೇ ಮಾಡಿ. ನೆಕ್ಸ್ಟ್ ಮತ್ತೆ ಪಕ್ಕದಲ್ಲಿ ಡಬಲ್ ಕ್ರೋಶೆ, ಪಕ್ಕದಲ್ಲೇ ಡಬಲ್ ಕ್ರೋಶೆಗಳನ್ನು ಮಾಡ್ತಾ ಹೋಗಿ. ಫಸ್ಟ್ 2 ಚೈನ್ನ ಸೇರಿಸಿ ಟೋಟಲ್ 6 ಡಬಲ್ ಕ್ರೋಶೆಗಳಿರಬೇಕು. ಈಗ 3 ಚೈನ್ಸ್ ತಗೊಳ್ಳಿ, ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಒಂದು ಡಬಲ್ ಕ್ರೋಶೆ ಮಾಡಿ. ಮತ್ತು ಪಕ್ಕದಲ್ಲೇ ಡಬಲ್ ಕ್ರೋಶೆ, ಒಟ್ಟು 6 ಡಬಲ್ ಕ್ರೋಶೆಗಳಿರಬೇಕು. ಈಗ ಮತ್ತೆ 3 ಚೈನ್ಸ್ ತಗೊಳ್ಳಿ, ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ನೋಡಿ ಡಬಲ್ ಕ್ರೋಶೆ ಮಾಡಿ. ಇದೇ ಥರ 6 ಡಬಲ್ ಕ್ರೋಶೆಗಳು, ಆಮೇಲೆ 3 ಚೈನ್ಸ್, ಇದೇ ಥರ ಎಂಡ್ವರೆಗೂ ಕಂಟಿನ್ಯೂ ಮಾಡಿ. ಲಾಸ್ಟ್ ಡಬಲ್ ಕ್ರೋಶೆ ಆದಮೇಲೆ ಒಂದು ಎಕ್ಸ್ಟ್ರಾ ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಈಗ ಸೆಕೆಂಡ್ ಸ್ಟೆಪ್ಗೆ ನಾವು ಸ್ಟಾರ್ಟಿಂಗ್ 2 ಚೈನ್ಸ್ ಇದ್ದಲ್ಲ ಅಲ್ಲಿಗೆ ಥ್ರೆಡ್ನ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು ಪಕ್ಕದಲ್ಲಿರೋ ಒಂದು ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ. ಈಗ 4 ಚೈನ್ಸ್ ತಗೊಳ್ಳಿ, 6th ಡಬಲ್ ಕ್ರೋಶೆ ಇದೆಯಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ. ಮತ್ತೆ 4 ಚೈನ್ಸ್ ತಗೊಳ್ಳಿ, ನೆಕ್ಸ್ಟ್ ಇರೋ ಫಸ್ಟ್ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿ. ಈಗ 3 ಚೈನ್ ಗ್ಯಾಪಿಗೆ ಇಲ್ಲಿಂದನೇ ಟ್ರಿಪಲ್ ಕ್ರೋಶೆನ ಮಾಡಿ. ಈ ಗ್ಯಾಪಲ್ಲಿ 10 ರಿಂದ 13 ಟ್ರಿಪಲ್ ಕ್ರೋಶೆಗಳು ಹಿಡಿಸ್ತವೆ. ಸೊ ಎಷ್ಟು ಹಿಡಿಸ್ತವೋ ಅಷ್ಟು ಟ್ರಿಪಲ್ ಕ್ರೋಶೆಗಳನ್ನು ಮಾಡ್ತಾ ಹೋಗಿ. ಟ್ರಿಪಲ್ ಕ್ರೋಶೆಗಳಾದಮೇಲೆ 6th ಡಬಲ್ ಕ್ರೋಶೆ ಇದೆಯಲ್ವ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡಿ. 4 ಚೈನ್ಸ್ ತಗೊಳ್ಳಿ, ಫಸ್ಟ್ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ, ಮತ್ತು 4 ಚೈನ್ಸ್ ತಗೊಳ್ಳಿ, 6th ಡಬಲ್ ಕ್ರೋಶೆ ಇದೆಯಲ್ಲ ಅಲ್ಲಿಗೊಂದು ಸಿಂಗಲ್ ಕ್ರೋಶೆ, ಮತ್ತು 4 ಚೈನ್ಸ್ ತಗೊಳ್ಳಿ, ಫಸ್ಟ್ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ. 3 ಸಲ 4 ಚೈನ್ಸ್ ತಗೋತಿದ್ದೀವಿ ಇಲ್ಲಿ. ಆಮೇಲೆ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಟ್ರಿಪಲ್ ಕ್ರೋಶೆಗಳನ್ನು ಮಾಡಬೇಕು. ಇದೇ ಥರ ಎಂಡ್ವರೆಗೂ ಕಂಟಿನ್ಯೂ ಮಾಡಿ. ಥರ್ಡ್ ಸ್ಟೆಪ್ಗೆ ನಾನು ಕಲರ್ ಚೇಂಜ್ ಮಾಡ್ಕೊತಾ ಇದ್ದೀನಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಎಲ್ಲಿ ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಈ ಥ್ರೆಡ್ನ ಲಾಕ್ ಮಾಡ್ಕೊಳ್ಳಿ. ಈಗ 4 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ 5 ಸಿಂಗಲ್ ಕ್ರೋಶೆಗಳನ್ನು ಮಾಡ್ಕೊಳ್ಳಿ. 5 ಹಿಡಿಸ್ಲಿಲ್ಲ ಅಂದರೆ 4 ಸಿಂಗಲ್ ಕ್ರೋಶೆಗಳನ್ನು ಮಾಡಿ. ನೆಕ್ಸ್ಟ್ 4 ಚೈನ್ ಸ್ಪೇಸ್ ಇದೆಯಲ್ಲ ಅಲ್ಲಿಗೆ ಒಂದೇ ಒಂದು ಸಿಂಗಲ್ ಕ್ರೋಶೆನ ಮಾಡಿ. ಈಗ ನಾವು ಟ್ರಿಪಲ್ ಕ್ರೋಶೆಗಳ ಮೇಲೆ ವರ್ಕ್ ಮಾಡ್ಕೋಬೇಕು. ಫಸ್ಟ್ ಟ್ರಿಪಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ ಮಾಡಿ. ಈಗ 3 ಚೈನ್ಸ್ ತಗೊಳ್ಳಿ, ನಾವು ಮಾಡಿರೋ ಡಬಲ್ ಕ್ರೋಶೆ ಇದೆಯಲ್ವಾ ಅದಕ್ಕೇ ಒಂದು ಸಿಂಗಲ್ ಕ್ರೋಶೆ ಮಾಡಿ. ಆ ಕಂಬದ ಪಕ್ಕದಲ್ಲೇ ನೀಡಲ್ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಮಾಡಿ. ಈಗ ನೆಕ್ಸ್ಟ್ ಟ್ರಿಪಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ, 3 ಚೈನ್ಸ್ ತಗೊಳ್ಳಿ, ಈಗ ಮಾಡಿರೋ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ. ಇದೇ ಥರ ಎಲ್ಲ ಟ್ರಿಪಲ್ ಕ್ರೋಶೆಗಳ ಮೇಲೆ ವರ್ಕ್ ಮಾಡಬೇಕು.
ಈಗ ನೆಕ್ಸ್ಟ್ ಇರೋ 4 ಚೈನ್ ಸ್ಪೇಸಲ್ಲಿ ಒಂದೇ ಒಂದು ಸಿಂಗಲ್ ಕ್ರೋಶೆ ಮಾಡಿ, ನೆಕ್ಸ್ಟ್ 4 ಚೈನ್ ಸ್ಪೇಸಲ್ಲಿ 5 ಸಿಂಗಲ್ ಕ್ರೋಶೆಗಳನ್ನು ಮಾಡಿ, ನೆಕ್ಸ್ಟ್ 4 ಚೈನ್ ಸ್ಪೇಸ್ಗೆ ಒಂದು ಸಿಂಗಲ್ ಕ್ರೋಶೆ. ಅದಾದಮೇಲೆ ಮತ್ತೆ ನಮಗೆ ಟ್ರಿಪಲ್ ಕ್ರೋಶೆಗಳು ಸಿಗ್ತವೆ. ಅಲ್ಲಿಗೆ ಡಬಲ್ ಕ್ರೋಶೆ, ಆಮೇಲೆ 3 ಚೈನ್ಸ್ ತೊಗೊಂಡು ಅದೇ ಡಬಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ. ಇದೇ ಥರ ಎಂಡ್ವರೆಗೂ ಕಂಟಿನ್ಯೂ ಮಾಡಿ. ಇದೆರಡು ಸೇಮ್ ಪ್ಯಾಟರ್ನ್, ಬಟ್ ನಾನು ಫಸ್ಟ್ನೇದರಲ್ಲಿ 3rd ಸ್ಟೆಪ್ಗೆ ಕಲರ್ ಚೇಂಜ್ ಮಾಡಿದ್ದೀನಿ, ಇನ್ನೊಂದರಲ್ಲಿ 2nd ಸ್ಟೆಪ್ಗೆ ಕಲರ್ ಚೇಂಜ್ ಮಾಡಿದ್ದೀನಿ.